ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಚಿನ್ಮಯಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ನಾವು ಇವತ್ತು ನೋಡ್ತಿರೋವಂಥದ್ದು ಸಾಕಷ್ಟು ಜನದ ಕಂಪ್ಲೇಂಟ್ ಇದೆ. ಅಮ್ಮ, ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ, ಅಥವಾ ಗಂಡ ಸರಿ ಇಲ್ಲ, ಅಥವಾ ಹೆಂಡತಿ ಸರಿ ಇಲ್ಲ, ಗಂಡ ಬೇರೆ ರೀತಿ ಕೆಟ್ಟದಾಗಿ ಪ್ರವರ್ತನೆ ಮಾಡ್ತಾಯಿದ್ದಾರೆ. ಇದೇ ರೀತಿ ಸಾಕಷ್ಟು ಬರ್ತಾ ಇರ್ತವೆ. ಅದರಲ್ಲಿ ಹೆಣ್ಮಕ್ಳು ಕೂಡ ಇದ್ದಾರೆ. ನಾನು ಅವ್ರನ್ನೇ ಅಂತ ಅಲ್ಲಿ ಯಾವುದು ಇದು ಮಾಡ್ತಾಯಿಲ್ಲ. ದಾರಿ ಭಾಳನೇ ತಪ್ತಾ ಇದ್ದಾರೆ. ಹಣಕ್ಕಾಗಿರ್ಬೋದು, ದೇಹದ ಒಂದು ಇದಕ್ಕಾಗಿರ್ಬೋದು, ಏನೋ ಒಂದು ಕೆಲವು ರೀತಿಲಿ ದಾರಿ ತಪ್ಪಿದಾಗ ಅವ್ರನ್ನ ದಾರಿಗೆ ತರೋದು ಮನೇಲಿರೋ ಅಂಥ ದೊಡ್ಡವ್ರ ಕರ್ತವ್ಯ. ಆದರೆ ಅವ್ರಿಗೂ ಮೀರಿ ಇವರು ನಿಂತಿದ್ದಾಗ ಅವರು ಏನಾರು ಆಗಲಿ, ಹೆಂಗಾರ ಹಾಳಾಗೋಗ್ಲಿ ಅಂತ ಕೈ ಬಿಟ್ಬಿಡ್ತಾರೆ. ಅದೇನಾಗುತ್ತೆ, ತೀರಾ ಕೆಟ್ಟದಾಗಿ ಒಂದು ಸಂಸಾರಗಳನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಂಥದಕ್ಕಾಗಿ ನಾನೀಗ ಇಲ್ಲೊಂದು ವಿಡಿಯೋ ಕೊಡ್ತಾಯಿದ್ದೀನಿ. ಇದು ಮೇಲ್ಗಡೆ ನಿಮಗೆ ಕೊಟ್ಟಿರೋದು ಈ ಮಂತ್ರ. ಇದು ಸತಿಪತಿ ವಶೀಕರಣ ಮಂತ್ರ ಅಂತ ಹೇಳ್ತೀವಿ. ಗಂಡನ್ನ ಆಗಲಿ ಹೆಂಡತಿ ಆಗಲಿ ಯಾರನ್ನಾದರೂ ಇದು ವಶೀಕರಣ ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಗಂಡ ಹೆಂಡತಿ ಮಾತ್ರನೇ ಇದರಲ್ಲಿ ಬರುತ್ತೆ. ಬೇರೆದೆಲ್ಲ ಅಡ್ಡದಾರಿ ಹಿಡಿಯೋರಿಗೆಲ್ಲ ಇದು ಆಗಲ್ಲ. ಅವ್ರಿಗೆ ತೊಂದರೆ ಅನುಭವಿಸ್ತಾರೆ. ಇದು ನಾವು ಹೇಳ್ತಾಯಿದ್ವಿ. ಇದ್ರ ಮೇಲೆ ಅವ್ರಿಷ್ಟ ಬಂದಿದ್ದು. ಇದಕ್ಕೆ ನೀವು ಯಾವುದಾದ್ರು ಒಂದು ಒಳ್ಳೆ ದಿನ ಇಟ್ಕೋಬೇಕು. ಭಾನುವಾರನೋ ಅಥವಾ ಗುರುವಾರ ಅಥವಾ ಅಮಾವಾಸ್ಯೆ, ಗ್ರಹಣಗಳಲ್ಲಿ, ಈ ರೀತಿಗಳಲ್ಲಿ ನೀವು ಇಟ್ಕೊಂಡಾಗ ಬೇಗ ಸಿದ್ಧಿ ಆಗುತ್ತೆ. ಈ ಮಂತ್ರನ ಮೊದಲು ನೀವು 1000 ಬಾರಿ ಇದನ್ನು ಹೇಳಿ ನೀವು ಸಿದ್ಧಿ ಮಾಡಿಟ್ಕೊಂಡಿರಬೇಕು. ಅಂದರೆ ಪಠಣೆ ಮಾಡಿ ಇಟ್ಕೊಂಡಿರ್ಬೇಕು. ಇದನ್ನು ನೀವು ಯಾವತ್ತು ಮಾಡ್ತೀರಾ, ಯಾವತ್ತು ನಿಮ್ಗೆ ಆ ದಿನ ಚೆನ್ನಾಗಿದೆ ಅಂತ ನೋಡ್ಕೊಂಡೋಗ, ಅಥವಾ ಹೆಂಡತಿ ಆದರೆ ಗಂಡನ ಬಟ್ಟೆ, ಶರ್ಟೋ ಪ್ಯಾಂಟೋ ಯಾವುದೋ ಒಂದು ತೊಗೊಂಡು ಈ ಮಂತ್ರನ 108 ಬಾರಿ ಹೇಳಬೇಕಾಗುತ್ತೆ. ಆವಾಗ ಮೊದಲು 1000 ಬಾರಿ ಹೇಳಿರ್ತೀರ. ಇದು ನೆಕ್ಸ್ಟು ನೀವು ಅದನ್ನು ಪ್ರಯೋಗ ಮಾಡಬೇಕಾದ್ರೆ 108 ಬಾರಿ ಹೇಳ್ತೀರ. ಅವ್ರ ಬಟ್ಟೆಗಳಿರ್ಬೋದು, ಅಥವಾ ತಿನ್ನುವಂಥ ಪದಾರ್ಥಗಳು ಕೂಡ ಈ ಮಂತ್ರ ಹೇಳ್ಕೊಂಡು ಕೊಡ್ಬೋದು. ಮತ್ತು ನಿಂಬೆ ಹಣ್ಣಿನಿಂದ ಕೂಡ ಇದನ್ನು ಮಾಡಿಕೊಡ್ಬೋದು. ಫೋಟೋಯಿಂದ ಕೂಡ ಇದನ್ನು ಕೂಡ ಈ ಮಂತ್ರ ಹೇಳ್ಕೊಂಡು ಈ ಫೋಟೋಗೆ ಆ ಮಂತ್ರ ಹಾಕ್ತಾ ಇರಬೇಕು 108 ಬಾರಿ. ಅದ ಕೂಡ ಇದು ನಡೆಯುತ್ತದೆ. ಅದೇ ರೀತಿ ಗಂಡ ಹೆಂಡತಿಗೆ, ಸ್ತ್ರೀಗೆ ಮಾಡಬೇಕು ಅಂದಾಗ ಅವರು ಕೂಡ ಇದೇ ರೀತಿ ಅವ್ರದ್ದು ಯಾವ್ದಾದ್ರು ಒಂದು ಬಟ್ಟೆ ಎತ್ಕೊಂಡು, ಅಂದರೆ ಇದು ಯಾವುದೇ ರೀತಿ ಶುದ್ಧ ಆಗಿರಬಾರ್ದು ಬಟ್ಟೆ, ಅಂದರೆ ಒಗದಿಕ್ಕಿರಬಾರ್ದು. ಆ ಒಗದಿರೋ ಅಂಥ ಬಟ್ಟೆ ನೋಡ್ಕೊಂಡು ಹಾಕ್ಕೋಬೇಕು. ಇಲ್ಲಾಂದರೆ ಒಗದಿ ಇಟ್ಟು ಮತ್ತೆ ಅವ್ರು ಹಾಕ್ಕೊಳ್ತಾರಲ್ಲ ಅಂಥ ಬಟ್ಟೆ ಕೂಡ ಹಾಕ್ಬೋದು. ಇದು ಅವರು ಕೂಡ ಇದೇ ರೀತಿ ಅವರ ಹೆಂಡತಿ ಬಟ್ಟೆಗಳಿಗೆ ಊಟ ತಿನ್ನೋ ಅಂಥ ತಿಂಡಿ ಏನಾದ್ರು ಹೊರಗಡೆ ತಂದು ಕೊಟ್ಟಾಗ, ಯಾಕೆಂದರೆ ಮನೇಲಿ ಅವರು ಅದನ್ನು ಮಾಡಲಿಕ್ಕಾಗಲ್ಲ, ಹೊರಗಡೆಯಿಂದ ಏನಾದ್ರು ತರ್ತಾರೆ, ಆವಾಗ ತರಬೇಕಾರೇ ಅವರು ಈ ಮಂತ್ರಗಳನ್ನೆಲ್ಲ ಹೇಳಿ ಸಿದ್ಧಿ ಮಾಡ್ಕೊಂಡು ತಂದು ಕೊಟ್ಟರೆ ಆಗುತ್ತೆ. ಅದೇ ರೀತಿ ಒಂದು ನಿಂಬೆಹಣ್ಣಲ್ಲಿ ಕೂಡ ಮಂತ್ರ ಮಾಡಿ ಅವ್ರಿಗೊಂದು ಜ್ಯೂಸಲ್ಲಿ ಮಾಡಿಕೊಂಡ್ರೆ ಆಗುತ್ತೆ. ಅದೇ ರೀತಿ ಅವ್ರ ಫೋಟೋಯಿಂದ ಕೂಡ ಎಲ್ಲರೂ ಅವ್ರಿಗೆ ಸಮಯ ಸಿಕ್ಕಾಗ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಇದನ್ನು ಹೇಳ್ಕೊಂಡು ಇದನ್ನು ಮಾಡ್ಕೋಬೋದು. ಇದು ಯಾಕೆ ಅಂತಂದರೆ ಇದು ಸಾಕಷ್ಟು ನಾನು ಕೇಳಿದ್ದೀನಿ. ಸುಮಾರು ಜನ ಇದನ್ನು ಮಾಡ್ಕೊಂಡಿದ್ದಾರೆ. ಕೆಲಸ ಕೂಡ ಆಗಿದೆ. ಇದನ್ನು ತೀರಾ ಒಂದು ಅಧ್ವಾನ ಆಗಿದೆ, ಹೇಳಿದ ಮಾತು ಕೇಳ್ತಾನೆ ಇಲ್ಲ, ಕಂಡ್ರೆ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕಿದ್ದವ್ರಿಗೆ ಸ್ವಲ್ಪ ಮಟ್ಟಕ್ಕಿದು ಅವ್ರಿಗೆ ಇಬ್ಬರಿಗೂ, ಗಂಡ ಹೆಂಡತಿ ಇಬ್ಬರಲ್ಲಿ ಒಂದು ಹೊಂದಾಣಿಕೆ ಅಂತ ಬರುತ್ತೆ. ಆ ಹೊಂದಾಣಿಕೆ ಬಂದಾಗ ನೀವು ಮುಂದಕ್ಕೆ ಅವ್ರನ್ನ ಯಾವ ರೀತಿ ನೀವು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಆ ರೀತಿ ಇಟ್ಕೋಬೋದು. ಯಾಕಂದರೆ ನೀವು ಬಿಡು ನಾನು ಹೇಳ್ದಂಗೆ ಕೇಳ್ತಾರೆ ಅಂತ ಬೇರೆ ರೀತಿಲೆಲ್ಲ ನೀವು ಅವ್ರಿಗೆ ಕೀಳಾಗಿ ಕಾಣೋದು ಎಲ್ಲ ಮಾಡಿದ್ರೆ ತೊಂದರೆ ಆಗುತ್ತೆ. ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನೀವು ಯಾವ ರೀತಿ ನೀವು ನಿಮ್ಮ ಅನುಕೂಲಕ್ಕೆ ಯಾವ ರೀತಿ ಅವ್ರನ್ನ ಕೀಳಾಗಿ ಕಾಣದೆ ಅವ್ರಿಗೊಂದು ಬೆಲೆ, ಗೌರವ ಕೊಟ್ಟಾಗ ಏನಾಗುತ್ತೆ, ಅದು ಮತ್ತೆ ಯಾವುದೇ, ಅದು ಹೆಣ್ಣಾಗ್ಬೋದು ಗಂಡಾಗ್ಬೋದು. ಈಗ ಹೆಣ್ಮಕ್ಳು ಗಂಡನ ಕೆಲವ್ರನ್ನ ನೋಡಿ ಕಂಪೇರ್ ಮಾಡಿ ಮಾತಾಡ್ತಾರೆ. ಅವ್ರು ನೋಡ್ರಿ ಅದು ತಂದರು, ಇವ್ರು ನೋಡ್ರಿ ಇದು ತಂದರು, ಅವ್ರು ಒಡವೆ ಮಾಡಿಸ್ಕೊಟ್ಟವ್, ನೀವು ರೇಷ್ಮೆ ಸೀರೆ ತಿನ್ನೋರು, ಮನೆ ಕಟ್ಟವ್ರೆ, ಸೈಟ್, ಇದೆಲ್ಲ ಅವ್ರನ್ನ ಕಂಪೇರ್ ಮಾಡಿ ಮಾತಾಡ್ತಾರೆ. ಯಾಕೆಂದರೆ ಅವ್ರಿಗೇನು ಕೆಪಾಸಿಟಿ ಇರುತ್ತೋ ಇದ್ರಲ್ಲಿ ಮಾಡ್ತಾಯಿರ್ತಾರೆ. ಇಲ್ಲಾಂದರೆ ಅವ್ರ ತಂದೆ ತಾಯಿ ಏನಾರು ಗಳಿಸಿ ಇಟ್ಟು ಹೋಗಿರ್ತಾರೆ, ಹಾಗಾಗಿ ಅವರು ಅದನ್ನು ಮಾಡ್ತಾರೆ. ಇಲ್ಲ ಹೆಂಡ್ತಿ ಅವ್ರ ಮೈಂಡ್ ಏನೋ ಕೊಟ್ಟಿರ್ತಾರೆ, ಅಥವಾ ಅವಳು ಕೆಲಸದಲ್ಲಿ ಇರ್ತಾಳೆ, ಹಾಗಾಗಿ ಅವಳು ಮುಂದುವರೆದಿರ್ಬೋದು. ಏನೂ ಇಲ್ಲದೆ ಇರೋರನ್ನ ನೀವು ಈ ರೀತಿ ಎಲ್ಲ ಮಾತಾಡಿದಾಗ ಅದೇ ಸಂಸಾರದಲ್ಲಿ ಒಡಕು ಬರೋಕ್ಕೆ ಶುರುವಾಗುತ್ತೆ. ಆ ಒಡಕನ್ನ ನಿಮಗೆ ನೀವೇ ತಯಾರು ಮಾಡ್ಕೊಳ್ಳೋದೇ ಹೊರತು ಇದನ್ನು ಯಾರು
ಮಾಡೋ ಅಂಥದ್ದಲ್ಲ, ನಿಮಗೆ ನೀವೇ ಇದನ್ನು ಒಂದು ಕ್ರಿಯೇಟ್ ಮಾಡ್ಕೊಳ್ತೀರ. ದಯವಿಟ್ಟು ಆ ರೀತಿಯೆಲ್ಲ ಮಾಡ್ಕೋಬೇಡಿ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರವರ ಒಂದು ದುಡಿಮೆಗೆ ಏನಿರುತ್ತೋ ಅದಕ್ಕೆ ಗೌರವ ಕೊಡಿ ಅಂತ ಹೇಳ್ತಾ, ಈ ನಮ್ಮ ಬಾಂಧವರಿಗೆಲ್ಲ ಹೇಳೋದಿಷ್ಟೇ, ಇದನ್ನು ಆದಷ್ಟು ಯಾರ ಮೇಲೆ ನಿತ್ಯ ತೊಂದರೆ ಇದೆಯೋ ಅದನ್ನು ಪ್ರಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಎಷ್ಟೋ ಜನ ನಿಮ್ಮಂಥವ್ರು ಇರ್ತಾರೆ, ನಿಮ್ಮ ಸ್ನೇಹಿತರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಅಥವಾ ನಿಮ್ಮ ನೆಂಟರಿಷ್ಟರು ಕೂಡ ಆಗಿರ್ಬೋದು. ಅಂಥವ್ರಿಗೆಲ್ಲ ಇದ್ದಾಗ ಗೊತ್ತಿರಲ್ಲ, ಕೆಲವ್ರ ಹತ್ರ ಒಂದು ದೊಡ್ಡ ಫೋನ್ ಇರೋದಿಲ್ಲ, ಮತ್ತು ಕೆಲವ್ರಿಗೆ ಅದನ್ನು ಯಾವ ರೀತಿ ಯೂಸ್ ಮಾಡೋ ಅಂತ ಗೊತ್ತಿರಲ್ಲ. ಅಂಥವ್ರಿಗಿದ್ದಾಗ ಇಂಥದ್ದನ್ನ ನೀವು ಶೇರ್ ಮಾಡಿ, ಅವರು ಅವ್ರ ಕಷ್ಟ ಪರಿಹಾರ ಮಾಡ್ಕೊಳ್ತಾರೆ ಅಂತ ಹೇಳ್ತಾ, ಸಬ್ಸ್ಕ್ರೈಬರ್ ಆಗಿ ವೀಕ್ಷಕರೇ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ಬಾಂಧವರೇ.